ಈಶಾವಾಸ್ಯೋಪನಿಷತ್ತಿನ 5ನೇ ಮಂತ್ರವು ಪರಮಾತ್ಮನ ಸನ್ನಿಧಿಯ ಗುಟ್ಟನ್ನು ಇನ್ನೂ ಗಂಭೀರವಾಗಿ, ಇನ್ನೂ ಸೂಕ್ಷ್ಮವಾಗಿ ಮತ್ತು ಮಾನವ ಬುದ್ಧಿಯ ಗಡಿಗಳನ್ನು ಮೀರಿಸುವ ವೈಪರೀತ್ಯಗಳ ಮೂಲಕ ವಿವರಿಸುತ್ತದೆ. ಮಂತ್ರ 4ರ ಪೂರ್ವಭಾವವನ್ನು ಮುಂದುವರಿಸಿ. ಮಂತ್ರ 5 ಪರಮಾತ್ಮನ ಸರ್ವವ್ಯಾಪಕತೆಯನ್ನು ಅಷ್ಟು ನಿಖರವಾಗಿ, ಅಷ್ಟು ಸಂಕುಲ ಸೌಂದರ್ಯಪೂರ್ಣವಾಗಿ ಚಿತ್ರಿಸುತ್ತದೆ. ಅದು ಮನುಷ್ಯನಿಗೆ ಪರಮಸತ್ಯವು ಹೇಗಿರುತ್ತದೆ ಎಂಬುದನ್ನು ಮೆಟ್ಟಲ ಮೇಲೆ ನಿಲ್ಲಿಸಿ ನೇರವಾಗಿ ತೋರಿಸುತ್ತದೆ. ಮಂತ್ರದ ಮೊದಲ ಸಾಲಿನಲ್ಲಿ ತದೇಜತಿ ತನ್ನೈಜತಿ ಎಂಬ ವಿರೋಧ ಪದಗಳು ಪರಮತತ್ವದ ಪರಿಪೂರ್ಣತೆಯನ್ನು ಪರಮಸಾಮಸ್ಯದಲ್ಲಿ ಜೋಡಿಸುತ್ತವೆ. ಅದು ಚಲಿಸುತ್ತದೆ, ಅದು ಚಲಿಸುವುದಿಲ್ಲ ಎಂದು ಹೇಳುವುದು ವಿರೋಧವಲ್ಲ, ಪರಿಪೂರ್ಣತೆಯೇ. ಜಗತ್ತಿನಲ್ಲಿ ಚಲನೆ ಏನೆಲ್ಲಿದೆ ಎನ್ನುವುದಾದರೆ ವಾಯು, ನೀರಿನ ಹರಿವು, ಮನಸ್ಸಿನ ಚಲನೆ, ಭಾವನೆಗಳ ಏರುಪೇರು, ಕಾಲದ ನಿರಂತರಗಾಮಿ ಸ್ವರೂಪ, ಇವೆಲ್ಲಕ್ಕೂ ಮೂಲಕೇಂದ್ರವಾಗಿರುವುದು ಪರಮಾತ್ಮ. ಜಗತ್ತಿನ ಎಲ್ಲ ಚಲನೆಗಳಿಗೂ ಅವನು ಆಧಾರ. ಅವುಗಳ ಮೂಲಕ ಅವನು ವ್ಯಕ್ತವಾಗುತ್ತಾನೆ. ಆದರೂ ಈ ಚಲನೆಗಳು ಅವನ ಸ್ವರೂಪವಲ್ಲ. ಚಲನೆ ಅವನ ಒಂದು ಕಾರ್ಯ, ಅವನ ಲೀಲೆಯ ಒಂದು ಅಂಗ. ಆದರೆ ಅವನ ಶಾಶ್ವತ ಸ್ವರೂಪ ಚಲನೆಯಾಚೆ. ಈ ಅರ್ಥದಲ್ಲಿ ಅವನು ಚಲಿಸುವಂತೆಯೂ ಕಾಣುತ್ತಾನೆ, ಹಾಗೂ ಚಲನೆಯಿಲ್ಲದ ಸ್ಥಿರರೂಪನೂ ಆಗಿದ್ದಾನೆ. ಮಂತ್ರದ ಮುಂದಿನ ಭಾಗ ತದ್ದೂರಿ ತದ್ವಂತಿಕೆ ಎಂದರೆ ಅವನು ಅತ್ಯಂತ ದೂರವಾಗಿದ್ದಾನೆ ಮತ್ತು ಅತ್ಯಂತ ಸಮೀಪವಾಗಿದ್ದಾನೆ. ಹೀಗೆ ಹೇಳುವುದೇ ಉಪನಿಷತ್ತಿನ ವೈಶಿಷ್ಟ್ಯ. ಮನುಷ್ಯನಿಗೆ ದೇವರು ದೂರವಾಗಿರುವಂತೆ ಕಾಣಬಹುದು. ಪರ್ವತಗಳಾಚೆ, ಗಗನಗಳಾಚೆ, ಲೋಕಗಳಾಚೆ, ಸಮಯ ಸ್ಥಳಗಳಾಚೆ. ಆದರೆ ಇದೇ ಪರಮತತ್ವ ಮನುಷ್ಯನ ಜೀವ ಚೈತನ್ಯವಾಗಿ, ಉಸಿರಾಗಿ, ಮನಸ್ಸಿನ ಜ್ಯೋತಿಯಾಗಿ, ನಿಂತ ಕುಳಿತ ನಡೆದ ಇದ್ದ ಪ್ರತಿಯೊಂದು ಕ್ಷಣದಲ್ಲಿಯೂ ಅವನಿಗಿಂತ ಸಮೀಪವಿರುವುದು. ಹಾಗಿದ್ದರೂ ಮನುಷ್ಯನ ಅಜ್ಞಾನವು ಅವನನ್ನು ದೂರವೆಂದು ಭಾವಿಸುತ್ತದೆ. ದೇಹವನ್ನು ದೇವರೆಂದು ಭಾವಿಸುವ ಮನುಷ್ಯನಿಗೆ ಪರಮಾತ್ಮನು ದೂರವಿರುವಂತೆ ಕಾಣುತ್ತದೆ. ಆದರೆ ಅದೇ ದೇಹದ ಮೂಲ ಚೈತನ್ಯವೇ ಪರಮತತ್ವ ಎಂಬುದನ್ನು ಅರಿತವನು ಅವನನ್ನು ಅತಿ ಸಮೀಪದ ಸತ್ಯವೆಂದು ಅನುಭವಿಸುತ್ತಾನೆ. ಹೀಗಾಗಿ ಪರಮಾತ್ಮನು ದೂರದಲ್ಲಿಯೂ ಇಲ್ಲ, ಸಮೀಪದಲ್ಲಿಯೂ ಅಲ್ಲ. ಅವನು ದೂರವೂ ಆಗಿದ್ದಾನೆ, ಸಮೀಪವೂ ಆಗಿದ್ದಾನೆ. ಯಾರು ಅಜ್ಞಾನದಲ್ಲಿ ಮುಳುಗಿರುವರೋ ಅವರಿಗೆ ಅವನು ದೂರ. ಜ್ಞಾನಿಗಳು ಅವನನ್ನು ಹೃದಯದ ನಾಡಿಯಲ್ಲಿ ಅನುಭವಿಸುತ್ತಾರೆ. ಮಂತ್ರದ ಮುಂದಿನ ವಾಕ್ಯ ತದಂತರಸ್ಯ ಸರ್ವಸ್ಯ ಪರಮಾತ್ಮನ ಅಂತರ್ಯಾಮಿತ್ವವನ್ನು ಸೂಚಿಸುತ್ತದೆ. ಯಾವ ಪರಮಾಣುವಿನೊಳಗೆನೂ, ಯಾವ ಪದಾರ್ಥದ ಮೂಲರೂಪದೊಳಗೆನೂ, ಯಾವ ಜೀವಿಯ ಮನಸ್ಸಿನ ಆಳದಲ್ಲಿಯೂ ಪರಮಾತ್ಮನ ಅಸ್ತಿತ್ವವೂ ಆಧಾರವಾಗಿದೆ. ಜೀವವನ್ನು ಜೀವಗೊಳಿಸುವ ಚೈತನ್ಯವೇ ಪರಮಾತ್ಮ. ಅಂದರೆ ಅವನು ಅಂತರಂಗದಲ್ಲಿ, ಹೃದಯ ಗುಹೆಯಲ್ಲಿ ಆತ್ಮಸಾಕ್ಷಿಯಾಗಿದ್ದಾನೆ. ಇದು ದೇವರನ್ನು ದೇವಸ್ಥಾನಗಳಲ್ಲಿ, ಶಿಲ್ಪಗಳಲ್ಲಿ, ಮೂರ್ತಿಗಳಲ್ಲೇ ಹುಡುಕುವ ಪ್ರವೃತ್ತಿಗೆ ಒಂದು ಮೌನ ಸಂದೇಶ ನೀಡುತ್ತದೆ. ನಿಜವಾದ ದೇವಾಲಯ ಮಾನವ ಹೃದಯವೇ. ತದಂತರಸ್ಯ ಎಂದರೆ ಲೋಕದೊಳಗಿನ ಎಲ್ಲ ಅಣುಗಳಲ್ಲಿ, ಜೀವಿಗಳೊಳಗಿನ ಪ್ರತಿಯೊಂದು ಚೈತನ್ಯ ಕೇಂದ್ರದಲ್ಲಿಯೂ ಅವನು ವ್ಯಾಪಿಸಿರುವನು. ಮನುಷ್ಯನ ಜ್ಞಾನವು ಅಷ್ಟೊಂದು ಆಳಕ್ಕೆ ಇಳಿದು ಪರಮ ಚೈತನ್ಯವನ್ನು ಅನುಭವಿಸಿದಾಗ ಮಾತ್ರ ಈ ಮಂತ್ರದ ಸತ್ಯ ಸಂಪೂರ್ಣವಾಗಿ ಅರಿವಾಗುತ್ತದೆ. ಮಂತ್ರದ ಕೊನೆಯ ತತ್ವ ತದುರ್ವಸ್ಯಾಸ್ಯ ಬಾಹ್ಯತಃ ಈಶಾವಾಸ್ಯೋಪನಿಷತ್ತಿನ ಸರ್ವವ್ಯಾಪಕ ತತ್ವವನ್ನು ಪೂರ್ಣಗೊಳಿಸುತ್ತದೆ. ಪರಮಾತ್ಮನು ಕೇವಲ ಅಂತರಂಗದಲ್ಲಷ್ಟೇ ಇರುವವನಲ್ಲ, ಅವನು ಬಾಹ್ಯ ಪ್ರಪಂಚದ ಮೂಲರೂಪವೂ ಆಗಿದ್ದಾನೆ. ಜಗತ್ತಿನಲ್ಲಿ ಗೋಚರವಾಗುವ ಮರಗಳು, ನದಿಗಳು, ಮಹಾಪರ್ವತಗಳು, ಗಾಳಿಯ ಹರಿವು, ನಕ್ಷತ್ರಗಳ ನೃತ್ಯ, ಕಾಲದ ನಿರಂತರ ಧಾರ ಇವೆಲ್ಲವೂ ಪರಮತತ್ವದ ಬಾಹ್ಯ ವ್ಯಕ್ತೀಕರಣ. ಅವನು ಅಂತರ್ಯಾಮಿ ಮಾತ್ರವಲ್ಲ, ಅವನು ಬಾಹ್ಯ ರೂಪವೂ ಆಗಿದ್ದಾನೆ. ಅಂದರೆ ಪರಮಾತ್ಮನು ಕೇವಲ ಧ್ಯಾನದಲ್ಲೋ ನಿಶ್ಚಲ ಚಿಂತನೆಯಲ್ಲೋ ಮಾತ್ರ ಕಾಣುವವನು ಅಲ್ಲ. ಜಗತ್ತಿನ ಚಲನೆ, ನಿಸರ್ಗ ಸೌಂದರ್ಯ, ಕಾಲ, ಸ್ಥಳ ಮತ್ತು ಪ್ರಕೃತಿ ಇವೆಲ್ಲವೂ ಅವನವೇ ವ್ಯಕ್ತರೂಪಗಳು.
ಈ ಮಂತ್ರದ ವಿಶೇಷತೆಯೇನೆಂದರೆ ಇದರಲ್ಲಿರುವ ತತ್ವಗಳು ಮನಸ್ಸಿಗೆ ವಿರೋಧಾಭಾಸಗಳಂತೆ ಕಂಡರೂ ನಿಜವಾದ ತತ್ವದಲ್ಲಿ ಪರಮಸತ್ಯವು ಎಲ್ಲಾ ವಿರೋಧಗಳನ್ನು ಮೀರಿ ನಿಂತಿರುವ ಪರಿಪೂರ್ಣತೆಯನ್ನು ತೋರಿಸುತ್ತದೆ. ಮನುಷ್ಯನು ಪರಮಾತ್ಮನನ್ನು ಒಂದು ರೂಪದಲ್ಲಿ ಬಂಧಿಸಲು ಸಾಧ್ಯವಿಲ್ಲ. ಅವನ್ನು ಸಮೀಪದಲ್ಲಿಯೂ ದೂರದಲ್ಲಿಯೂ ಒಳಗಿನಂತೆಯೂ ಹೊರಗಿನಂತೆಯೂ ಚಲಿಸುವಂತೆಯೂ ಅಚಲವಾಗಿಯೂ ಇರುವ ಪರಿಪೂರ್ಣ ತತ್ವ. ಇಂದ್ರಿಯಗಳು ಅವನನ್ನು ಬಂಧಿಸಲಾರವು, ಬುದ್ಧಿಯು ಅವನನ್ನು ವ್ಯಾಖ್ಯಾನಿಸಲಾರದು. ಧ್ಯಾನಿಸಿದಾಗ ಮಾತ್ರ ಅವನು ನಿಜವಾಗಿ ವ್ಯಕ್ತವಾಗುತ್ತಾನೆ. ಮಂತ್ರ 5 ಮನುಷ್ಯನಿಗೆ ನೀಡುವ ಜ್ಞಾನವೇ. ಪರಮಾತ್ಮನು ಒಂದೇ ಸ್ಥಳದಲ್ಲಿಲ್ಲ. ಆತನು ಎಲ್ಲ ಕಡೆ ಇದ್ದರೂ ಎಲ್ಲ ಕಡೆಗಿಂತ ಮೇಲಿರುವನು. ಆತನನ್ನು ಹುಡುಕಲು ದೂರ ಹೋಗಬೇಕಿಲ್ಲ. ಹೊರಗೆ ನೋಡಿದರೂ ಅವನು ಕಾಣುತ್ತಾರೆ, ಒಳಗೆ ನೋಡಿದರೂ ಅವನು ಕಾಣುತ್ತಾರೆ. ಚಲನೆಯಲ್ಲಿಯೂ ಚಲನೆಯಿಲ್ಲದ ಸ್ಥಿತಿಯಲ್ಲಿಯೂ ಅವನೇ ಅವನು. ಅಂದರೆ ಪರಮಾತ್ಮನನ್ನು ಅರಿಯುವುದು ಎಂದರೆ ಜಗತ್ತನ್ನು ಸರಿಯಾಗಿ ನೋಡುವ ಕಲೆಯನ್ನು ಕಲಿಯುವುದು. ಅದು ಹೊರಗಿನ ಅನುಭವವಾದರೂ ಆಂತರಿಕ ಜ್ಯೋತಿ, ಅದು ಆಂತರಿಕ ಜ್ಞಾನವಾದರೂ ಬಾಹ್ಯ ನಿಜಸ್ಥಿತಿ. ಈ ಮಂತ್ರವು ಮನುಷ್ಯನಿಗೆ ಪರಮಸತ್ಯ ಏನೆಂಬುದನ್ನು ಕೇವಲ ತಿಳಿಸುವುದಲ್ಲ, ಅದು ಅವನಿಗೆ ದರ್ಶನ ನೀಡುತ್ತದೆ. ದೇವರು ದೂರದಲ್ಲಿಲ್ಲ, ದೇವರು ಹೃದಯದಲ್ಲಿಯೇ ಅಲ್ಲ. ಆತನು ಎರಡೂ ಒಂದೇ ಸಮಯದಲ್ಲಿ ಎಲ್ಲೆಡೆ ಇರುವ ಪರಿಪೂರ್ಣ ಅಮೃತ ಸತ್ಯ. ಪ್ರಾಚೀನ ಕಾಲದಲ್ಲಿ ವೈದಿಕ ಯುಗದ ಒಂದು ಅರಣ್ಯದ ಹೃದಯದಲ್ಲಿ ಮೃಗಾದಿತ್ಯ ಎಂಬ ಯೋಗಿ ವಾಸಿಸುತ್ತಿದ್ದನು. ಅವನು ಮಕ್ಕಳಾಗಿಲ್ಲದ, ನಿರಂತರವಾಗಿ ತತ್ವಚಿಂತನೆ, ಧ್ಯಾನ ಮತ್ತು ಪ್ರಕೃತಿಯ ವೀಕ್ಷಣೆಯಲ್ಲಿ ತೊಡಗಿದ್ದ. ಪ್ರತಿಯೊಂದು ದಿನವೂ ಅವನು ಜಗತ್ತಿನ ಚಲನೆಗಳನ್ನು, ಪ್ರಕೃತಿಯ ನಿಶ್ಚಲತೆ ಮತ್ತು ಚಲನೆಗಳ ಸಂಯೋಜನೆಯನ್ನು ಗಮನಿಸುತ್ತಾ ಅದರ ಮೂಲಕ ಪರಮಾತ್ಮನ ಅಸ್ತಿತ್ವವನ್ನು ಅರಿಯಲು ಯತ್ನಿಸುತ್ತಿದ್ದ. ಗಾಳಿ ಹರಿಯುವುದು, ನದಿಗಳ ಸಾಗರ, ಮರಗಳ ಸುದೀರ್ಘ ನಡಿಗೆ, ಕಾಲದ ನಿರಂತರ ಪ್ರವಾಹ, ಮಾನವನ ಮನಸ್ಸಿನ ಏರುಪೇರು ಇವೆಲ್ಲವೂ ಅವನಿಗೆ ಜೀವತತ್ವದ ಪಾಠವಾಗುತ್ತವೆಂದು ಅವನು ತಿಳಿದುಕೊಂಡಿದ್ದ. ಒಂದು ದಿನ ಅವನ ಮನಸ್ಸಿನಲ್ಲಿ ಗಾಢವಾದ ಸಂದೇಹವು ಮೂಡಿತು. ಪರಮಾತ್ಮನು ಎಲ್ಲೆಲ್ಲಿ ಇದ್ದಾನೆ? ಅವನು ನನಗೆ ದೂರದಲ್ಲಿದ್ದಾನೆ ಅಥವಾ ಸಮೀಪದಲ್ಲಿದ್ದಾನೆ? ನಾನು ಅವನನ್ನು ಹೇಗೆ ಅರಿಯಬಹುದು? ಈ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಬಿರುಕು ಮಾಡಿತು. ಅವನು ನಿರಂತರ ಧ್ಯಾನದಲ್ಲಿಯೂ ಪ್ರಕೃತಿಯ ವೀಕ್ಷಣೆಯಲ್ಲಿಯೂ ತತ್ವವನ್ನು ಅರಿಯಲು ಯತ್ನಿಸಿದ. ಆದರೆ ಅವನಿಗೆ ನಿಜವಾದ ಅರಿವು ಸಿಕ್ಕುವುದಿಲ್ಲದಂತೆ ಭಾಸವಾಯಿತು. ಆ ಅರಣ್ಯದ ಹೃದಯದಲ್ಲಿ ಬೆಳಗಿನ ಸೂರ್ಯಕಿರಣಗಳ ಮಧ್ಯೆ ಪೌರಾಣಿಕ ದೇವತೆ ಸಜೀವ ತನ್ನ ಆಭಾರದಿಂದ ಮೃಗಾದಿತ್ಯನ ಮುಂದೆ ವ್ಯಕ್ತವಾದಳು. ಅವಳ ಕಿರಣಗಳು ಮೃಗಾದಿತ್ಯನ ಮನಸ್ಸಿನ ಕುಹಕವನ್ನು ನಾಶ ಮಾಡಿದಂತೆ ಹೃದಯದ ಆಳಕ್ಕೆ ಪ್ರವೇಶಿಸಿ ಅವನಿಗೆ ತಿಳಿಸಿದರು, ಮೃಗಾದಿತ್ಯ, ನೀನು ಪರಮಾತ್ಮನನ್ನು ಹುಡುಕುತ್ತಿದ್ದರೆ ಅವನನ್ನು ದೂರದಲ್ಲಿಯೂ ಸಮೀಪದಲ್ಲಿಯೂ ಹುಡುಕಬೇಡ. ಅವನು ಎಲ್ಲೆಡೆ ಇದ್ದಾನೆ. ಪ್ರತಿಯೊಂದು ಜೀವಿಯ ಹೃದಯದಲ್ಲಿ, ಪ್ರತಿಯೊಂದು ಉಸಿರಿನಲ್ಲಿ, ಪ್ರತಿಯೊಂದು ಚೈತನ್ಯದಲ್ಲಿ, ಪ್ರತಿಯೊಂದು ಚಲನೆಯಲ್ಲಿಯೂ ಅವನು ವ್ಯಾಪಿಸಿರುವನು. ಅವನು ಚಲಿಸುತ್ತಾನೆ ಮತ್ತು ಚಲಿಸುವುದಿಲ್ಲ, ಸಮೀಪದಲ್ಲಿದ್ದಾನೆ ಮತ್ತು ದೂರದಲ್ಲಿದ್ದಾನೆ, ಅಂತರ್ಯಾಮಿ ಮತ್ತು ಬಾಹ್ಯ ರೂಪವನ್ನು ಹೊಂದಿರುವನು. ನಿನಗೆ ಅವನ ನಿಜವಾದ ಸ್ವರೂಪವನ್ನು ನೋಡುವುದೇನೆಂದರೆ ಮನಸ್ಸಿನ ಆಳಕ್ಕೆ ಇಳಿಯಬೇಕು. ಮೃಗಾದಿತ್ಯನು ಅವಳ ಮಾತುಗಳನ್ನು ಮನಸ್ಸಿನಲ್ಲಿ ತಾಳ್ಮೆಯಿಂದ ಗ್ರಹಿಸಿ ತನ್ನ ಹೃದಯ ಗುಹೆಗೆ ಇಳಿದು ಪ್ರತಿಯೊಂದು ಉಸಿರಿನ ಪ್ರವೇಶ ಮತ್ತು ನಿರ್ಗಮನವನ್ನು, ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಚಿತ್ತಚಲನವನ್ನು ಗಮನಿಸುತ್ತಾ ಅವನೊಳಗೆ ಪರಮಾತ್ಮನ ಚೈತನ್ಯವನ್ನು ಅರಿಯಲು ಪ್ರಾರಂಭಿಸಿದನು. ಹೀಗಾಗಿ ಅವನು ತಿಳಿದುಕೊಂಡನು, ಪರಮಾತ್ಮನು ಚಲನೆಯಲ್ಲಿಯೂ ಚಲನೆಯಿಲ್ಲದ ಸ್ಥಿತಿಯಲ್ಲಿಯೂ ಸಮೀಪದಲ್ಲಿಯೂ ದೂರದಲ್ಲಿಯೂ ಅಂತರ್ಯಾಮಿ ಮತ್ತು ಬಾಹ್ಯ ರೂಪಗಳಲ್ಲಿ, ಪ್ರತಿಯೊಂದು ಹೃದಯ ಸ್ಪಂದನದಲ್ಲಿಯೂ ಪ್ರತಿಯೊಂದು ಪ್ರಕೃತಿ ಘಟನೆಯಲ್ಲಿಯೂ ವ್ಯಕ್ತವಾಗುತ್ತಾನೆ. ಅವನು ಎಲ್ಲೆಡೆ ಇದ್ದರೂ ಎಲ್ಲೆಡೆಗಿಂತ ಮೇಲಿರುವನು. ಪ್ರತಿಯೊಂದು ಕ್ಷಣದಲ್ಲಿ ಜೀವತತ್ವವನ್ನು ಅನುಭವಿಸುತ್ತಾನೆ. ಅವನಿಗೆ ತಿಳಿದು ಬಂದಿತು, ಜೀವನದಲ್ಲಿ ಪ್ರತಿಯೊಂದು ಅನುಭವ, ಪ್ರತಿಯೊಂದು ದೃಶ್ಯ,
ಪ್ರತಿಯೊಂದು ಚಲನೆ ಅವನಿಗೆ ದೇವರ ಲೀಲೆಯ ಭಾಗ. ಮನುಷ್ಯನು ಹೊರಗಿನ ದೃಶ್ಯ ಅಥವಾ ಭೌತಿಕ ಸ್ಥಳದಿಂದ ದೇವರನ್ನು ಹುಡುಕಬಾರದು. ಪ್ರತಿಯೊಂದು ಉಸಿರಿನ ನಾದ, ಮನಸ್ಸಿನ ಪ್ರತಿಯೊಂದು ಸ್ಥಿತಿಯ, ಹೃದಯದ ಆಳದಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು ಅರಿಯುವುದು ಸಾಧ್ಯ. ಪ್ರತಿಯೊಂದು ಗಾಳಿ, ನದಿ, ಮರ, ತಾರೆಯ ಬೆಳಕು, ಸೂರ್ಯ ಕಿರಣಗಳು, ಅವುಗಳಲ್ಲಿ ದೇವರ ಚಿತ್ತಚಲನೆಯನ್ನು ಕಾಣಬಹುದು. ಮೃಗಾದಿತ್ಯನು ದಿನನಿತ್ಯದ ಜೀವನದಲ್ಲಿ ಧ್ಯಾನ ಮತ್ತು ಯೋಗಾಭ್ಯಾಸದ ಮೂಲಕ ಅವನ ತತ್ವವನ್ನು ಅನುಭವಿಸಿದ. ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಚಲನೆ, ಪ್ರತಿಯೊಂದು ನಿತ್ಯ ಜೀವನದ ಘಟನೆ ಅವನು ಅವನ ಲೀಲೆಯ ಭಾಗ ಎಂದು ಅರಿತು ಅವನಿಗೆ ಶಾಶ್ವತ ಶಾಂತಿ, ಜ್ಞಾನ ಮತ್ತು ಪರಿಪೂರ್ಣತೆಯನ್ನು ತಂದುಕೊಟ್ಟಿತು. ಅವನು ತಿಳಿದುಕೊಂಡನು, ದೇವರು ದೂರದಲ್ಲಿಯೂ ಇಲ್ಲ, ಹೃದಯದಲ್ಲಿಯೂ ಅಲ್ಲ. ಅವನು ಎಲ್ಲೆಡೆ ಇದ್ದರೂ ಎಲ್ಲೆಡೆಗಿಂತ ಮೇಲಿರುವನು. ಚಲನೆಯಲ್ಲಿಯೂ ಚಲನೆಯಿಲ್ಲದ ಸ್ಥಿತಿಯಲ್ಲಿಯೂ ಪ್ರತಿಯೊಂದು ಅನುಭವ, ಪ್ರತಿಯೊಂದು ಕ್ಷಣ ಅವನೊಂದಿಗೆ ಇರುವ ಪರಮಸತ್ಯ. ಈ ಪೌರಾಣಿಕ ಕಥೆಯ ಮೂಲಕ ನಾವು ಕಲಿಯಬಹುದಾದ ಪಾಠ ಸ್ಪಷ್ಟವಾಗಿದೆ. ದೇವರನ್ನು ದೂರದಲ್ಲಿ ಅಥವಾ ಸಮೀಪದಲ್ಲಿ ಹುಡುಕಬೇಡಿ, ಅವನು ಎಲ್ಲೆಡೆ ಇದ್ದಾನೆ. ಪ್ರತಿಯೊಂದು ಚಲನೆ, ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಉಸಿರಿನ ನಾದ, ಪ್ರತಿಯೊಂದು ಹೃದಯ ಸ್ಪಂದನ ಅವನು ಪ್ರತಿಯೊಂದರಲ್ಲಿ ವ್ಯಕ್ತ. ಧ್ಯಾನ ಮತ್ತು ಆತ್ಮಾನುಭವದಿಂದ ಅವನ ಅಂತರ್ಯಾಮಿ ಸ್ವರೂಪವನ್ನು ಅರಿಯಿರಿ. ಬಾಹ್ಯ ಅನುಭವಗಳು ಮತ್ತು ಆಂತರಿಕ ಜ್ಞಾನವು ಸಮನ್ವಯವಾಗಿ ಬಿಂಬಿಸಿದಾಗ ಮಾತ್ರ ನಿಜವಾದ ಪರಮಸತ್ಯವನ್ನು ಅರಿಯಬಹುದು. ಪ್ರತಿಯೊಂದು ಕ್ಷಣವೇ ದೇವರ ದರ್ಶನ, ಪ್ರತಿಯೊಂದು ಅನುಭವವೇ ಅವನ ಲೀಲೆಯ ಅಂಗ. ಹೀಗಾಗಿ ಮನುಷ್ಯನು ಪರಮಾತ್ಮನ ತತ್ವವನ್ನು ಅರಿಯುವುದೆಂದರೆ ಜಗತ್ತನ್ನು, ತನ್ನ ಮನಸ್ಸನ್ನು, ತನ್ನ ದೇಹವನ್ನು, ಪ್ರತಿಯೊಂದು ಅನುಭವವನ್ನು ಸತ್ಯದ ದೃಷ್ಟಿಯಿಂದ ನೋಡುವ ಕಲೆಯನ್ನು ಸಾಧಿಸುವುದು. ಧ್ಯಾನದಿಂದ, ಪ್ರಕೃತಿಯ ವೀಕ್ಷಣೆಗಳಿಂದ, ಜೀವನದ ನಿತ್ಯ ಜೀವನದ ಚಲನೆಯಲ್ಲಿಯೂ ಪರಮಾತ್ಮನ ಅಸ್ತಿತ್ವವನ್ನು ಅರಿತುಕೊಳ್ಳುವುದು ಸಾಧ್ಯ. ನಿಜವಾದ ಜ್ಞಾನವು ಹೊರಗಿನ ಅನುಭವವನ್ನೇ ಆಂತರಿಕ ಜ್ಯೋತಿಯಾಗಿ ಪರಿವರ್ತಿಸುತ್ತದೆ. ಆಂತರಿಕ ಜ್ಞಾನವು ಹೊರಗಿನ ನಿಜತೆಯನ್ನು ಅರಿಯಲು ಮಾರ್ಗವಾಗಿ ಪರಿಣಮಿಸುತ್ತದೆ. ಮೃಗಾದಿತ್ಯನ ಜೀವನದ ಈ ಅನುಭವ ನಮಗೆ ತಿಳಿಸುತ್ತದೆ, ಪರಮಾತ್ಮನು ಒಂದೇ ಸ್ಥಳದಲ್ಲಿಲ್ಲ, ಆತನು ಎಲ್ಲೆಡೆ ಇದ್ದರೂ ಎಲ್ಲೆಡೆಗಿಂತ ಮೇಲಿರುವನು. ಚಲನೆಯಲ್ಲಿಯೂ ಚಲನೆಯಿಲ್ಲದ ಸ್ಥಿತಿಯಲ್ಲಿಯೂ ಒಳಗಿನಂತೆಯೂ ಹೊರಗಿನಂತೆಯೂ ಪ್ರತಿಯೊಂದು ಕ್ಷಣದಲ್ಲಿ ವ್ಯಕ್ತನಾಗುತ್ತಾನೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಜ್ಞಾನ, ಧ್ಯಾನ ಮತ್ತು ಪರಮಸತ್ಯದ ಅನುಭವಕ್ಕೆ ಬಳಸಿದರೆ ಮನುಷ್ಯನು ಶಾಶ್ವತ ಶಾಂತಿ, ಜ್ಞಾನ ಮತ್ತು ಪರಿಪೂರ್ಣತೆಯನ್ನು ಪಡೆಯಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.